ಕೆಲಸ ಬರ್ತಾ ಇಲ್ಲ ಅಂದರೆ ಮಕ್ಕಳಿಗೆ ಇದನ್ನ ಕೊಡಿ. ಐ ವಿಲ್ ಡೂ ಬೆಟರ್. ಸ್ಟಾಕ್ ರಿಜಿಸ್ಟರ್ ಮೇಂಟೈನ್ ಮಾಡಿ ಬರುತ್ತೆ ನಿಮಗೆ. ಹಿಂಗೆ ಹೇಳ್ಕೊಟ್ರೆ ಮಾಡ್ತೀರಾ? ಪ್ರತಿದಿನ ಎಷ್ಟು ನಿಮಗೆ ಊಟ ಕೊಡಬೇಕು ಅಂತ ರಿಜಿಸ್ಟರ್ ಮೇಂಟೈನ್ ನೀವೇ ಮಾಡ್ತೀರಾ? ನಿಮ್ಮ ಮಕ್ಕಳಲ್ಲಿ 4 ಜನ ಜವಾಬ್ದಾರಿ ತಗೊಳ್ಳಿ. ನಿಮಗೆ ಬೇಕಲ್ವಾ ಕರೆಕ್ಟಾಗಿ ಕೊಡಬೇಕಂತ ಹೇಳ್ತಾ ಇದ್ದಾರೆ. ನೀವು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಡಿ. 4 ಜನ ನಿಮ್ಮ ಮಕ್ಕಳ ಹತ್ರ ಕೊಡಬೇಕು. ಅವರೇ ರೇಷನ್ ಮಾಡಿ ವೇಟ್ ಮಾಡಿ ಕೊಡಿ ಅಡುಗೆ ಮಾಡೋರಿಗೆ. ಸೋಮವಾರಕ್ಕೊಂದ್ಸಲ ಹೋಗಿ ಬರ್ತೀವಿ ರೀ. ಸಂತಿಗೆ ಹೋದಾಗೆಲ್ಲ ನಾವು ಆರಂಭ ದುಡ್ಯಾಕೆ ಹೋಗ್ತೀವಿ. ನಮ್ಮ ಕಡೆ ಕಳಿಸ್ತೀವಿ. ಇದು ಒಂದು ತಿಂಗಳು ಹಾಕಿಕೊಂಡು ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದೀವಿ. ಹಾಂ, ಕೆಲವೊಂದು ಅಬ್ಸೆಂಟ್ ಇರ್ತಿದ್ದು ಮತ್ತು ಎಕ್ಸ್ಟ್ರಾ 4 ಟೈಮ್ ಕಳಿಸಿದ್ದಾರೆ. ಹೈಸ್ಕೂಲು ಕಾಲೇಜ್ ಮಕ್ಕಳಿಗೆ ಕೊಟ್ಟಿದ್ದೀವಿ. ಏನಿಲ್ಲ ಅಲ್ಲಿ ನೋಡಿದ್ರು ಇಡೀ ಸಾಮಗ್ರಿ ಹೊಂದ್ಕೊಂಡು ಹೋದ್ರೆ ಈಗ ಮಾಡ್ತಾ ಇದ್ದೀವಿ. ನಾವು ಟೈಮ್ ಮುಗಿಸ್ಬೇಕು. ಗೇಟಲ್ಲಿ ನಮ್ಗೆ ಚೆಕ್ ಮಾಡಿಬಿಡ್ರಿ, ಚೆಕ್ ಮಾಡಿ ಕರ್ತಾರೆ ಅಂತ ಹೇಳಿ ಅವ್ರಿಗೆ ಅದು ಬೇಡ್ರಿ. ನಮಗೆ ಅಡಿಗೆಗೆ ಫೋಕಸ್ ಮಾಡೋದು. ಸಾಮಗ್ರಿ ಒಂದು 30% 4% ಬರೋದಿಲ್ಲ. ಮತ್ತೆ ಇದೇ ಅಡಿಗೆ ಸಿಬ್ಬಂದಿ ಕಡೆಯಿಂದ ಸಾಮಗ್ರಿಗಳನ್ನ ಮನೆಗೆ ಹೋಗ್ತಾರೆ. ಏನಾದ್ರು ಈ ಸಲ ಎಂಡಿಗೆ ಸೆಕೆಂಡ್ ಪಿ ಏನಿಲ್ಲ ಹೈಸ್ಕೂಲು ಕಾಲೇಜ್
ನಿಮಗೆ ಬೇಕಲ್ವಾ, ಕರೆಕ್ಟಾಗಿ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ನೀವು ಯು ಟೇಕ್ ರೆಸ್ಪಾನ್ಸಿಬಿಲಿಟಿ ಅಂತ ಕೊಡಿ. 4 ಜನ ಒಂದು ಮಕ್ಕಳ ಹತ್ರ ಕೊಡಿ ಬೆಳೆದು ಅವರೇ ರೇಷನ್ ಮಾಡಿ ವೇಟ್ ಮಾಡಿ ಕೊಡಿ ಅಡುಗೆ ಮಾಡೋರಿಗೆ. ಮಂಡಕ್ಕಿ ಪಲ್ಯ ಮಾಡಿದ್ವಿ, ಮಂಡಕ್ಕಿ ಪಲ್ಯ ಇದ್ರಿ. ಮೂರು ಕೆಜಿ ಬೇಳೆ ಕೂಡ 4 ಮಕ್ಕಳಿಗೆ 3 ಕೆಜಿ ಬೇಳೆ ರೀ. 3 ಲೀಟರ್ ಹಾಲು ರೀ ಮೇಡಮ್. ಫಸ್ಟ್ ಮಕ್ಕಳಿಗೆ 3 ಲೀಟರ್ ಹಾಲು ರೀ. ಸರಿ 3 ಲೀಟರ್ ಅಷ್ಟೇ ಕೊಡ್ತಾರೆ. ಹೌದು 3 ಲೀಟರ್ ಹಾಲು. 3 ಲೀಟರ್ ಬಿಯರ್. ಬೆಳಿಗ್ಗೆ ಅದು ಡಿಕಾಷನ್ ಮೇಲೆ ಹಾಕೋದು. ಬೆಳಿಗ್ಗೆ 3 ಲೀಟರ್, ಸಾಯಂಕಾಲ 3 ಲೀಟರ್. ಶಾಲೆ ಚಾಲು ಮಾಡ್ಕೊಳ್ಳಿಕ್ಕೆ ಮಕ್ಕಳಿಗೆ ಮಾಡ್ಬೇಕು. ಶಾಲೆಗೆ ಒಂದು ಬೆಳಿಗ್ಗೆ ಒಂದು ಸಂಜೆ ಒಂದು ಒಂದು ಶಾಲೆ ಸರ್ ಟೀಚರ್ಗಳಿಗೆ 1 ಲೀಟರ್ ಹಾಲು ಪ್ಯಾಕೆಟ್ ಮಾಡ್ಕೊಳ್ಳಿ. ಹಿಂದ್ಗಡೆ ಎಲ್ಲ ಒಂದು ಚಪಾತಿ ಫೋಟೋ ಚಪಾತಿ ಮಾಡ್ತಿಲ್ಲ. ಇದು ಬಾಳೆ ಸ್ವಲ್ಪ ತಪ್ಪಿದೆ ಮೇಡಮ್, ಡಿಸ್ಕನೆಕ್ಟ್ ಆಗಿದೆ, ಸ್ವಲ್ಪ ಪ್ರೊಸೆಸ್ ಮಾಡಿದ್ದೀವಿ. ಕ್ಲಾಸ್ ರೂಮ್ಸ್ ಎಲ್ಲನೂ ಇದೆಯಾ? ಕ್ಲಾಸ್ ರೂಮ್ಸ್ ಅಂದರೆ ಮೇಡಮ್ ಈ ಕಡೆ ಒಂದು ಸ್ಟಾಫ್ ರೂಮ್ ಇದೆ, 1 ಆ ಕಡೆ 2 ಅಂದರೆ 3 4 ಕಡೆ ಇದೆ. ಮತ್ತೆ ಅಲ್ಲಾದರೂ ನೀವು ಸೆಟಪ್ ಪ್ಲಾನ್ ಇದ್ದರೆ ಅಲ್ಲಾದರೂ ಸೆಟ್ ಮಾಡಿರ್ಬೇಕಲ್ಲ. ಮಕ್ಕಳು ಎಷ್ಟು ವರ್ಷ ಇರ್ತಾರೆ? ಮಕ್ಕಳು ಎಷ್ಟು ವರ್ಷ ಇರ್ತಾರೆ? 9 ತಿಂಗಳು ಇರ್ತಾರೆ ಶಾಲೆಯಲ್ಲಿ. ಆಲ್ರೆಡಿ 1 ತಿಂಗಳು ಹೋಯ್ತು ಈಗ. ಒಂದು ದಿನ ಎಷ್ಟು ದಿನ ಆಯಿತು ಸ್ಟಾರ್ಟ್ ಆಗಿ? ಯಾವುದು ಸ್ಟಾರ್ಟ್ ಆಗಿ ಎಷ್ಟು ದಿನ ಆಯಿತು? ಸ್ಟಾರ್ಟ್ 1 ಮಂತ್ ಆಯಿತು. 1 ಮಂತ್ ಆಗಿದ್ರೆ ಮಕ್ಕಳು ಇವಾಗ ಪೀರಿಯಡೇ ಇಲ್ವಾ? ಸೆಟ್ ಮಾಡೋದು ಯಾಕೆ ಮಾಡಿಲ್ಲ ಅಂತ ಕೇಳ್ತಾ ಇದ್ದೀನಿ. ಹೌದು, ಅಂದರೆ ಡಿವೈಡ್ ಮಾಡ್ಕೊಡ್ತಾ ಇದ್ದೀನಿ. ಎಲ್ಲ ಮಿಕ್ಸ್ ಇದೆ. ಬಯಾಲಜಿ ನಾವು ಆ್ಯಕ್ಚುಲಿ ನಾವು ಇದು 6 ಲ್ಯಾಬ್ನಲ್ಲಿ ಅಂದರೆ ಅಂದರೆ ಇದು ಇವಾಗ ಎಲ್ಲ ಕೆಮಿಸ್ಟ್ರಿ ಆಮೇಲೆ ಸೈನ್ಸ್ಗೆ ಸಂಬಂಧಪಟ್ಟಂತೆ ಮೆಟೀರಿಯಲ್ಸ್ ಎಲ್ಲ ಬಂದಿರ್ತಿಲ್ಲ. ಹಾಗಾಗಿ ಇದನ್ನು ಇನ್ನೂ ಡಿವೈಡ್ ಮಾಡ್ಕೊಳ್ಳಿಲ್ಲ. ಈಗ ಜಸ್ಟ್ ಮಂಡೆಯಿಂದ ಹೈಸ್ಕೂಲ್ ಬಿಟ್ಟು ಆ ಕಡೆ ಶಿಫ್ಟ್ ಆಗಿದೆ. ಹಾಗಾಗಿ ಇದನ್ನು ನಾವೇನು ಮಾಡ್ಕೊಳ್ಬೇಕಂತ ಇಲ್ಲಿ ಲ್ಯಾಬ್ ಒಂದು ಶಾರ್ಟೇಜ್ ಇತ್ತು. ಈ ಮೆಟೀರಿಯಲ್ ಯಾವುದು? ಇದು ಹೈಸ್ಕೂಲ್ ಸಂಬಂಧಪಟ್ಟಿರೋದು ನಾವು. ಸೊ ಅಂದರೆ ಈಗ ಡಿವೈಡ್ ಮಾಡ್ಕೊಳ್ಬೇಕಾಗಿದೆ. ಇದರಲ್ಲಿ ಹೈಸ್ಕೂಲ್ ಮತ್ತು ಟೂಸಿಗೆ ಎಲ್ಲ ಬಂದಿದೆ. ಹೈಸ್ಕೂಲ್ ಯಾಕೆ ಆ ಕಡೆ ಶಿಫ್ಟ್ ಮಾಡಿದರೆ? ಕರೆಸಿ ಮಾಡಿಸ್ಬೇಕಿದಲ್ವಾ? ಇದು ಬಂದು ಹುಡುಗಿದ್ದಾರೆ ಮೇಡಮ್, ನಾಳೆ ಬರ್ತೀವಿ. ಸ್ವಲ್ಪ ಹುಬ್ಳಿಯಿಂದ ಮಾಡಿಸಿದಾರೆ. ನಾಳೆ ಬರ್ತೀನಿ ಅಂತ. ಈಗ ನಿಮ್ದು ಇದು ಆವತ್ತು ಇನ್ಸಿಡೆಂಟ್ ರೆಕಾರ್ಡ್ ಆಯಿತು.